ಈ ಸಮ್ಮರಲ್ಲಿ ಮೈಸೂರಲ್ಲಿ ತುಂಬಾ ಬಿಸಿಲಿತ್ತು. ಸಮ್ಮರ್ ಅಲ್ಲಿ ಮಳೆ ಯಾವಾಗ ಬರುತ್ತೆ ಅಂತ ಹೇಳಕ್ಕೆ ಆಗಲ್ಲ. ತುಂಬಾ ಹಾಟ್ ಡೇಸ್ ಅಲ್ಲಿ ಸಡನ್ ಆಗಿ ಮಳೆ ಬಂದಾಗ ತುಂಬಾ ಖುಷಿ ಆಗ್ಬಿಟ್ಟು ಅದ್ರಲ್ಲಿ ಆಟ ಆಡಕ್ ಸ್ಟಾರ್ಟ್ ಮಾಡಿದೆ. ಈ ಪ್ರಪಂಚ ಕ್ರಿಯೇಟ್ ಆದಾಗಿಂದ ಇಲ್ಲಿ ತನಕ ವಾಟರ್ದು ತುಂಬಾ ಇಂಪಾರ್ಟೆನ್ಸ್ ಇದೆ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಬೃಹತ್ ಅರಣ್ಯಕ ಉಪನಿಷತ್ನಲ್ಲಿ ನೀರು ಬೆಂಕಿಯಿಂದ ಹುಟ್ಟಿದ್ದು ಅಂತ ತಿಳಿಸ್ತಾರೆ. ಅಗ್ನಿಯಿಂದ ಹುಟ್ಟಿರೋ ನೀರ್ಗೆ ಇನ್ನೊಂದ್ ಹೆಸರು ಅರ್ಕ. 5 ಎಲಿಮೆಂಟ್ಸ್ ಅಂದ್ರೆ ಪಂಚಭೂತಗಳಲ್ಲಿ ನೀರು ಒಂದು. ಹ್ಯೂಮನ್ ಬಾಡಿದು 70%, ವರ್ಲ್ಡ್ದು 70% ನೀರಲ್ಲಿ ಕವರ್ ಆಗಿದೆ. ಹ್ಯೂಮನ್ ಬಾಡಿದು ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಕ್ಲೀನಿಂಗ್ ಮತ್ತೆ ಬಾಡಿ ಹೀಟ್ನ ವಾಟರ್ ರೆಗ್ಯುಲೇಟ್ ಮಾಡುತ್ತೆ. ನಾವ್ ಹೆಲ್ದಿ ಇರ್ಬೇಕಂದ್ರೆ ಡೈಲಿ 3 to 4 ಲೀಟರ್ಸ್ ನೀರ್ ಕುಡಿಬೇಕು. ಕುಡಿಲಿಲ್ಲ ಅಂದ್ರೆ ಡಿಹೈಡ್ರೇಟ್ ಆಗ್ತೀವಿ. ಡಿಹೈಡ್ರೇಷನ್ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ತರುತ್ತೆ. ಮ್ಯಾಟರ್ ಅಲ್ಲಿ 3 ಟೈಪ್ಸ್ ಇರುತ್ತೆ: ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸ್. ವಾಟರ್ ಈ 3 ಸ್ಟೇಟ್ಗಳಿಗೂ ಚೇಂಜ್ ಆಗುತ್ತೆ. ಸಾಲಿಡ್ ಸ್ಟೇಟ್ ಅಲ್ಲಿ ಅದು ಐಸ್ ಆಗಿರುತ್ತೆ. ಲಿಕ್ವಿಡ್ ಸ್ಟೇಟ್ ಅಲ್ಲಿ ವಾಟರ್ ಆಗಿರುತ್ತೆ. ಗ್ಯಾಸ್ ಸ್ಟೇಟ್ ಅಲ್ಲಿ ವೇಪರ್ ಆಗಿರುತ್ತೆ. ಪ್ರಪಂಚದಲ್ಲಿ ನೀರೆಲ್ಲೇ ಎವಾಪರೇಟ್ ಆದ್ರೂ ಮೇಲೋ ಕ್ಲೌಡ್ಸ್ ಆಗುತ್ತೆ. ಯಾವಾಗ ಪಾಸಿಟಿವ್ ಮತ್ತೆ ನೆಗೆಟಿವ್ ಕ್ಲೌಡ್ಸ್ ಮೀಟ್ ಆಗುತ್ತೆ ಅವಾಗ ರೈನ್ ಬರುತ್ತೆ. ಕೆಲವು ಕಂಟ್ರೀಸ್ ಅಲ್ಲಿ ಕ್ಲೌಡ್ ಸೀಡಿಂಗ್ ಮಾಡಿ ಆರ್ಟಿಫಿಷಿಯಲ್ ರೈನ್ ಬರೆಸ್ತಾರೆ. ಈ ರೀತಿ ಭೂಮಿ ಮೇಲೆ ಬಿದ್ದಿರೋ ಮಳೆ ನೀರು ಏನಾಗುತ್ತೆ ಗೊತ್ತಾ? ಭೂಮಿ ಹೀಟ್ಗೆ ಬಹಳಷ್ಟು ಮಳೆ ನೀರು ಎವಾಪರೇಟ್ ಆಗಿ ಮತ್ತೆ ಕ್ಲೌಡ್ಸ್ ಆಗುತ್ತೆ. ಕೆಲವು ನೀರು ಪಾಂಡ್ ಸೇರ್ಕೊಳ್ಳುತ್ತೆ, ಇನ್ನಷ್ಟು ಕೆರೆ ಸೇರ್ಕೊಳ್ಳುತ್ತೆ. ಬಹಳಷ್ಟು ನೀರು ಅಂಡರ್ ಗ್ರೌಂಡ್ ಅಲ್ಲಿ ಸ್ಟೋರ್ ಆಗುತ್ತೆ. ಬಹಳಷ್ಟು ನೀರು ಹೊಳೆ ಆಗ ಹರಿದು ನದಿಗೆ ಸೇರ್ಕೊಳ್ಳುತ್ತೆ. ನದಿ ಹರ್ಕೊಂಡೋಗಿ ಸಮುದ್ರ ಸೇರುತ್ತೆ. ನೀರ್ ಯಾವ್ದೇ ರೂಪದಲ್ಲಿದ್ರು ಮನುಕುಲ, ಸಸ್ಯಕುಲ ಮತ್ತು ಪ್ರಾಣಿ ಕುಲಕ್ಕೆ ಜೀವಧಾರವಾಗಿರುತ್ತೆ. ಎಲ್ಲ ನೀರು ಸ್ವೀಟ್ ಇರುತ್ತೆ, ಆದ್ರೆ ಸಮುದ್ರದ ನೀರು ತುಂಬಾ ಉಪ್ಪಿರುತ್ತೆ. ನದಿ ಹರಿಬೇಕಾದ್ರೆ ಬಹಳಷ್ಟು ಮಿನರಲ್ಸ್ ನ ತಗೊಂಡೋಗಿ ಸಮುದ್ರಕ್ಕೆ ಸೇರಿಸುತ್ತೆ. ಸಿ ವಾಟರ್ ಎವಾಪರೇಟ್ ಆಗ್ಬಿಟ್ಟು ಕ್ಲೌಡ್ಸ್ ಆಗುತ್ತೆ. ವಾಟರ್ ಅಲ್ಲಿ ಉಳಿದಿರೋ ಮಿನರಲ್ಸ್ ಸಾಲ್ಟಿ ಟೇಸ್ಟ್ ಕೊಡುತ್ತೆ. ಈ ಸಾಲ್ಟ್ ನ ಹಾರ್ವೆಸ್ಟ್ ಮಾಡ್ತಾರೆ. ಅದೇ ಮನೇಲಿ ಡೈಲಿ ಯೂಸ್ ಮಾಡೋ ಸಾಲ್ಟು. ಉಪ್ಪಿಲ್ದೆ ಯಾವ ಅಡ್ಗೆನೂ ರುಚಿ ಬರಲ್ಲ. ತಂದೆ ತಾಯಿ ಋಣ, ಭೂಮಿ ತಾಯಿ ಋಣ, ಮತ್ತೆ ಉಪ್ಪಿನ ಋಣ ಈ ಜನ್ಮದಲ್ಲಿ ತೀರಿಸಲಿಲ್ಲ ಅಂದ್ರೆ ಅನಂತ ಕರ್ಮ ತಟ್ಟುತ್ತೆ ಅಂತ ಹೇಳ್ತಾರೆ. ಇಂಡಿಯಾ ಅಲ್ಲಿ ತುಂಬಾ ರಿವರ್ಸ್ ಹರಿಯುತ್ತೆ. ರಿಷಿಕೇಶ್, ಹರಿದ್ವಾರ್ ಮತ್ತು ಕಾಶಿಯಲ್ಲಿ ಹರಿಯುವ ಗಂಗೆ ಸಾಕ್ಷಾತ್ ಶಿವನ ಮುಡಿಯಲ್ಲಿ ನೆಲೆಸಿದ್ದಾಳೆ. ಕಾಶಿಲಿ ಗಂಗಾ ಆರತಿ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವಾಗಾದ್ರೂ ಕಾಶಿಗೆ ಹೋದಾಗ ಗಂಗಾ ಆರತಿ ನೋಡೋದು ಮಿಸ್ ಮಾಡ್ಕೊಬೇಡಿ. ಇಂಡಿಯಾದು ದೊಡ್ಡ ನದಿ ಗಂಗೆ. ಆಫ್ರಿಕಾಲಿರೋ ನೈಲು ವರ್ಲ್ಡ್ಸ್ ಬಿಗ್ಗೆಸ್ಟ್ ನದಿ. ಕಾವೇರಿ, ಯಮುನಾ, ಬ್ರಹ್ಮಪುತ್ರ, ಕೃಷ್ಣ, ಗೋದಾವರಿ, ನರ್ಮದಾ, ಸರಿಯು ಇದೇ ತರ ತುಂಬಾ ನದಿಗಳು ಇಂಡಿಯಾಲ್ ಹರಿಯುತ್ತೆ. ಅಯೋಧ್ಯೆಯಲ್ಲಿ ಸರಿಯು ನದಿ ಇದೆ. ಅವತಾರ ಮುಗಿದ ಮೇಲೆ ಈ ನದಿಲಿ ರಾಮ ಮತ್ತೆ ಲಕ್ಷ್ಮಣ ಜಲಸಮಾಧಿ ಆದ್ರು ಅಂತ ಹೇಳ್ತಾರೆ. ಜೀವನದಲ್ಲಿ ಗಂಗಾ ಸ್ನಾನ ಮತ್ತೆ ತುಂಗಾಪಾನ ಎಲ್ಲಾ ಪಾಪಗಳನ್ನು ವಿಮೋಚನೆ ಮಾಡಿ ಪುಣ್ಯ ತರುತ್ತೆ ಅಂತ ಹೇಳ್ತಾರೆ. ಸನ್ರೈಸ್ ಮತ್ತೆ ಸನ್ಸೆಟ್ ಟೈಮಲ್ಲಿ ಸಂಧ್ಯಾ ವಂದನೆ ಮಾಡೋದು ತುಂಬಾ ಒಳ್ಳೇದು ಅಂತಾರೆ. ನೀರು ಈ ಅರ್ಥಲೆ ಯಾವಾಗ್ಲೂ ಇರೋದ್ರಿಂದ ಇಲ್ಲಿ ನಡೆದಿರೋ ಎಲ್ಲಾ ಇನ್ಸಿಡೆಂಟ್ಸ್ ಬಗ್ಗೆನೂ ಅದಕ್ಕೆ ಮೆಮೊರಿ ಇರುತ್ತೆ ಅಂತ ಹೇಳ್ತಾರೆ. ನೀರ್ ಮುಂದೆ ಮಂತ್ರಗಳಿಲ್ಲದ್ರೆ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಇದೇ ನಮ್ ಟೆಂಪಲ್ ತೀರ್ಥ, ಅದು ಸೈಂಟಿಫಿಕ್ ರೀಸನ್. 100 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ವಾಟರ್ನ ಬಾಯ್ಲ್ ಮಾಡಿದ್ರೆ ಎವಾಪರೇಟ್ ಆಗ್ಬಿಡುತ್ತೆ. ತಿರುಪತಿ, ಶಿರ್ಡಿ ಮತ್ತೆ ತುಂಬಾ ಟೆಂಪಲ್ಸ್ ಅಲ್ಲಿ ಈ ಸ್ಟೀಮ್ ಇಂದಾನೇ ಅಡ್ಗೆ ಮಾಡ್ತಾರೆ. ಹಳೆ ಕಾಲ ಟ್ರೈನ್ಗಳು ಸ್ಟೀಮ್ ಎಂಜಿನ್ ಇಂದಾನೇ ರನ್ ಆಗ್ತಾ ಇತ್ತು. ವಾಟರ್ ಇಂದ ಹೈಡ್ರೋ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಮಾಡ್ತಾರೆ. ಏಷ್ಯಾದು ಫಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಸ್ಟೇಷನ್ ಕರ್ನಾಟಕದ ಶಿವನ ಸಮುದ್ರದಲ್ಲಿದೆ. ನೇಚರ್ನ ಡ್ಯಾಮೇಜ್ ಮಾಡದೆ ಜನರೇಟ್ ಮಾಡೋ ಪವರ್ ಇದು. ಡಿಫ್ರೆಂಟ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ವಾಟರ್ ವೇ ಚೀಪೆಸ್ಟ್. ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಸೇರಿ ವಾಟರ್ ಆಗುತ್ತೆ. ಅದ್ರಲ್ಲಿ ಹೈಡ್ರೋಜನ್ ಸ್ಪ್ಲಿಟ್ ಮಾಡಿದ್ರೆ ಫ್ಯೂಯಲ್ ಆಗಿ ಯೂಸ್ ಮಾಡಬಹುದು. ಫ್ಯೂಚರ್ ಅಲ್ಲಿ ಎಲ್ಲಾ ವೆಹಿಕಲ್ಸ್ ಇದ್ರಲ್ಲೇ ರನ್ ಆಗುತ್ತೆ. ವಾಟರ್ಗೆ ಒಂದ್ ಕಡೆ ಪ್ರೆಷರ್ ಹಾಕಿದ್ರೆ ಎಲ್ಲಾ ಕಡೆ ಎಕ್ಸಾಟ್ ಆಗುತ್ತೆ. ಅದೇ ಬೇಸಿಸ್ ಅಲ್ಲಿ ಹೈಡ್ರಾಲಿಕ್ಸ್ ಇರೋದು. ಹ್ಯೂಮನ್ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು ವಾಟರ್ ಸೈಡ್ ಅಲ್ಲಿ. ವಾಟರ್ ಬಗ್ಗೆ ಗೊತ್ತಿರೋದೆಲ್ಲ ನಾವು ನಿಮ್ ಜೊತೆ ಶೇರ್ ಮಾಡ್ಕೊಂಡ್ವು. ನಿಮಗ್ ಗೊತ್ತಿರೋದೆಲ್ಲ ನೀವು ಶೇರ್ ಮಾಡ್ಕೊಳ್ಳಿ. ಇದೇ ತರ ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ ಕಲ್ತ್ಕೊಂಡು ತಿಳ್ಕೊಂಡು ಶೇರ್ ಮಾಡೋ ತನಕ ಬಾಯ್.